ಬೇಲೂರಿನಲ್ಲಿ ಮಹಿಳಾ ದಿನಾಚರಣೆ ಸಾಧಕ ಮಹಿಳೆಯರಿಗೆ ಸನ್ಮಾನ. ಮಹಿಳಾ ಒಕ್ಕಲಿಗರ ಸಂಘ ಹಾಗೂ ಸ್ಫೂರ್ತಿ ಮಹಿಳಾ ಒಕ್ಕಲಿಗರ ಸಂಘ ಗೆಂಡೇಹಳ್ಳಿ ಇವರ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪಟ್ಟಣದ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಅವರು, ಸಮಾಜದಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದರು. ಯಾವುದೇ ಪುರುಷ ಅತ್ಯುತ್ತಮ ಸಾಧನೆ ಮಾಡುವಾಗ ಅವರ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ. ಅದೇ ರೀತಿ ಮಹಿಳೆ ಸಾಧನೆ ಮಾಡುವಾಗ ಅವರ ಹಿಂದೆ ಪುರುಷರ ಸಹಕಾರವೂ ಇರುತ್ತದೆ ಎಂಬುದನ್ನು ನಿಜವಾದ ಸಂಗತಿ ಎಂಬುದು ಅವರು ಹೇಳಿದರು. ದೇಶದಲ್ಲಿ ಅನೇಕ ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ಮಹತ್ತರ ಸಾಧನೆ ಮಾಡಿರುವುದನ್ನು ನಾವು ನೆನೆಯುತ್ತೇವೆ. ಆ ಸಾಧನೆಗಳನ್ನು ಕೇವಲ ನೆನಪಿಸಿಕೊಳ್ಳುವುದಷ್ಟೇ ಅಲ್ಲದೆ ಅವುಗಳಿಂದ ಪ್ರೇರಣೆ ಪಡೆದು ಜೀವನದಲ್ಲಿ ಅನುಸರಿಸಿ ಸುಖ ಸಂಸಾರದಲ್ಲಿ ಮುನ್ನಡೆಯಬೇಕು ಎಂಬುದನ್ನು ಮಹಿಳಾ ದಿನಾಚರಣೆ ನಮಗೆ ಕಲಿಸುತ್ತದೆ ಎಂದು ಹೇಳಿದರು. ಈ ಒಂದು ವೇದಿಕೆ ಮೂಲಕ ನೋಡ್ತಾ ಇರುವಂತದ್ದು ನಾನೊಬ್ಬಳು ಮಹಿಳೆಯಾಗಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ತಮಗೆಲ್ಲ ಗೊತ್ತಿದೆ, ಇದು ಹೆಚ್ಚಿನ ಒಂದು ಅಂಶ ಅಲ್ಲ. ಯಾಕೆ ಅಂತಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಫಸ್ಟ್ ನಾವು ಏನು ಪ್ರಾರ್ಥನೆಯನ್ನ ಮಾಡಿದ್ವಿ, ಇಲ್ಲಿ ಇರುವ ಒಂದು ಪ್ರಾರ್ಥನಾ ಇದೆ ಶಾಲೆಗಳಲ್ಲಿ, ಅದನ್ನ ಪ್ರತಿಯೊಬ್ಬರು ಹೇಳುವಂತ ಮಟ್ಟಕ್ಕೆ ನಮ್ಮ ಮಹಿಳೆಯರು ಬಂದಿದ್ದಾರಲ್ಲ ಅಂತ ಒಂದು ಸಂತೋಷ ಆಯ್ತು. ಮತ್ತೆ ರೈತ ಗೀತೆಯನ್ನ 20% ಮಹಿಳೆಯರು ಹಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಶ್ರೀಮತಿ ಇಂಪಾ ಅವರು, ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಸ್ವಾವಲಂಬಿ ಜೀವನ ಕಟ್ಟಿಕೊಂಡು ಸಮಾಜದಲ್ಲಿ ಉತ್ತಮ ಸ್ಥಾನ ಪಡೆದುಕೊಂಡಿದ್ದಾರೆ ಎಂದು ಹೇಳಿದರು. ಹೈನುಗಾರಿಕೆ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಮಹಿಳೆಯರು ವಿಶೇಷ ಸಾಧನೆ ಮಾಡುತ್ತಾ ಇರೋದು ಗಮನಾರ್ಹ. ಎಲ್ಲ ರಂಗಗಳಲ್ಲಿಯೂ ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನು ತೋರಿಸಿ ಯಶಸ್ಸನ್ನು ಸಾಧಿಸುತ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮಹಿಳೆಯರಿಗೆ 50% ಮೀಸಲಾತಿಯನ್ನು ನೀಡಿದ್ದು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಅಭಿವೃದ್ಧಿಯತ್ತ ಸಾಗಬೇಕು ಎಂದು ತಿಳಿಸಿದರು. ಈ ಒಂದು ವೇದಿಕೆಯಲ್ಲಿ ಆಚರಣೆ ಮಾಡ್ಕೊಳ್ತೀವಿ. ಸರ್ವೋದಯ ಶಾಲೆಯ ಮುಖ್ಯಸ್ಥರು ಖುಷಿ ಆಗೋದು ಏನಕ್ಕೆ ಅಂತ ಹೇಳಿದ್ರೆ, ನಾವು ಪ್ರಥಮವಾಗಿ ಮಾಡ್ತಾ ಇದ್ದಿದ್ದು ಹೆಣ್ಮಕ್ಳ ಆಟ, ಮ್ಯೂಸಿಕಲ್ ಚೇರು. ಸ್ಫೂರ್ತಿ ಮಹಿಳಾ ಸಂಘದ ಅಧ್ಯಕ್ಷೆ ಶ್ರೀಮತಿ ಸುಧಾ ಮಾತನಾಡಿ, ಮಹಿಳೆಯರು ಸಂಘಟಿತವಾಗಿ ಕಾರ್ಯನಿರ್ವಹಿಸಿ ಸಮಾಜದಲ್ಲಿ ಉತ್ತಮ ಬದಲಾವಣೆ ತರಲು ಸಾಧ್ಯವಿದೆ ಎಂದು ಹೇಳಿದರು. ಮಹಿಳೆಯರು ಶಿಕ್ಷಣ ಹಾಗೂ ಸ್ವಾವಲಂಬನೆಯ ಮೂಲಕ ತಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷೆ ಭಾರತಿಗೌಡ ಮಾತನಾಡಿ, ಮಹಿಳೆಯರು ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸಾಧನೆ ಮಾಡುತ್ತಾ ಇರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಮಹಿಳೆಯರು ಆತ್ಮವಿಶ್ವಾಸದಿಂದ ಮುಂದುವರೆದರೆ ಇನ್ನಷ್ಟು ಸಾಧನೆ ಮಾಡಲು ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಯಾಕಂದ್ರೆ ಅವಳು ಮನೆ, ಮಕ್ಕಳು, ಕೃಷಿ ಚಟುವಟಿಕೆ, ಪಶುಸಂಗೋಪನೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅವಳು ಅವತ್ತಿನಿಂದ ತನ್ನ ಛಾಪನ್ನ ಮೂಡಿಸ್ಕೊಂಡು ಬಂದಿದ್ದಾಳೆ. ಹಾಗೆ ಅದು ನಮ್ಮೆಲ್ಲ ಒಕ್ಕಲಿಗ ಮಹಿಳೆಯರಿಗೆ ಸಲ್ಲಬೇಕಾದಂತಹ ಗೌರವ ಸಮಸ್ಯೆ ಆಗಿರುವಂತದ್ದು. ಹಾಗಾಗಿ ಕುಟುಂಬದಲ್ಲಿ ನಾವು ಪ್ರೀತಿ ಹಾಗೂ ಹೊಂದಾಣಿಕೆಯನ್ನು ಬೆಳೆಸ್ಕೊಳ್ಬೇಕು. ನಮ್ಮ ಸಮಾಜ ಮುಂದುವರಿಯೋದ್ರ ಜೊತೆಗೆ ಇಂತಹ ವ್ಯವಸ್ಥೆಯಲ್ಲಿ ನಾವು ಒಂದು ಒಳ್ಳೆ ಸಂಬಂಧವನ್ನು ಇಟ್ಕೊಂಡು ಹೋಗಬೇಕು ಅಂತ. ಹಾಗೆ ಆರೋಗ್ಯ ವ್ಯವಸ್ಥೆಯನ್ನು ನೋಡಿದಾಗ ನಾವು ಮಹಿಳೆಯರು ಇತ್ತೀಚಿನ ದಿನಗಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಸಹ ಎದುರಿಸ್ತಾ ಇದ್ದೀವಿ. ಅದು ಯಾಕಾಗಿ ಅಂದ್ರೆ ಒತ್ತಡದ ಬದುಕು, ಹಾಗೆ ಹೊರಗಿನ ಆಹಾರ ಪದ್ಧತಿಯನ್ನು ಬಳಸುವಂಥದ್ದು. ಹಾಗಾಗಿ ಹೆಚ್ಚಿನದಾಗಿ ನಾವೆಲ್ಲರೂ ಮಹಿಳೆಯರು ಮನೆ ಆಹಾರವನ್ನ ಆರೋಗ್ಯಕ್ಕೆ ಹೆಚ್ಚಿನದಾಗಿ ಮೀಸಲಿಡಬೇಕು ಅಂತ ಹೇಳಿ ನನ್ನ ಅನಿಸಿಕೆ. ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷೆ ಶ್ರೀದೇವಿ, ಉಪಾಧ್ಯಕ್ಷೆ ಬುದ್ದಮ್ಮ, ಕಾರ್ಯದರ್ಶಿ ಕವಿತಾ, ಪ್ರತಿಮಾ, ಉಷಾದೇವಿ, ಭವ್ಯ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು.